ಅಂದ ಕೂಡಲೇ ಕಣ್ಮುಂದೆ ಬರೋದು 3 ವರ್ಷಗಳ ಹಿಂದೆ ಭಯಂಕರ ಅಲ್ಲೋಲ ಕಲ್ಲೋಲಕ್ಕೆ ಕಾರಣವಾಗಿದ್ದ ಪ್ರವಾಹ. ಆ ಸಾವು ನೋವಿನ ನೆನಪು ಇನ್ನೂ ಹಸಿ ಹಸಿಯಾಗಿರುವಾಗಲೇ ಮತ್ತೆ ಆ ಊರು ತತ್ತರಿಸಿದೆ. ಅಲ್ಲೀಗ ಪುನಃ ಮೇಘ ಸ್ಫೋಟದ ರೌದ್ರಾವತಾರ, ಮತ್ತೆ ಸಾವಿನ ಸರಣಿ. ಇದೇ ಇವತ್ತಿನ ಸ್ಪೆಷಲ್, ಮತ್ತೆ ಮೇಘ ಸ್ಫೋಟ. ನಾನು ಪ್ರಜ್ವಲಾ ಹೊರನಾಡ್. ಮನುಷ್ಯನ ಮೇಲೆ ಪ್ರಕೃತಿ ಮತ್ತೆ ಮತ್ತೆ ಮುನಿಸ್ಕೊಳ್ತಾ ಇದ್ಯಾ? ಮನುಷ್ಯ ಮಾಡಿರೋ ಅನಾಹುತಗಳು ಇದ್ದಕ್ಕಿದ್ದ ಹಾಗೆ ಅವನಿಗೆ ಮುಳುವಾಗಿ ಸಾಲು ಸಾಲು ಸಾವುಗಳಿಗೆ ಕಾರಣ ಆಗ್ತಾ ಇದ್ಯಾ? ಈ ಪ್ರಶ್ನೆ ಉದ್ಭವಿಸಿರೋದು ಉತ್ತರಾಖಂಡ ಮತ್ತೆ ಮೇಘ ಸ್ಫೋಟಕ್ಕೆ ತುತ್ತಾಗಿರೋದ್ರಿಂದ. ಕೇದಾರನಾಥನ ಸನ್ನಿಧಿಯಲ್ಲಿ 3 ವರ್ಷಗಳ ಅಂತರದಲ್ಲಿ ಮತ್ತೆ ಯಮರೂಪಿ ಪ್ರವಾಹಕ್ಕೆ ಕಾರಣವಾಗಿರೋದಾದ್ರೂ ಏನು? ಅದು 3 ವರ್ಷದ ಹಿಂದೆ. ಈಗ ಮತ್ತೆ ಅಲ್ಲೇ ಮೇಘ ಸ್ಫೋಟ. ಎಸ್, 3 ವರ್ಷಗಳ ಹಿಂದೆ ಸಾವಿರಾರು ಜನರನ್ನ ಬಲಿ ಪಡೆದಿದ್ದ ಉತ್ತರಾಖಂಡ್ ಪ್ರವಾಹದ ಭಯಾನಕ ನೆನಪು ಇನ್ನೂ ಮಾಸಿಲ್ಲ. ದುರಂತ ಅಂದ್ರೆ ಅದೇ ನೆಲದಲ್ಲಿ ಮತ್ತೆ ಮೇಘ ಸ್ಫೋಟ ಆರ್ಭಟಿಸಿದೆ. ಮತ್ತೆ ಸಾವಿನ ಸರಣಿ ಶುರುವಾಗಿದೆ. ಉತ್ತರಾಖಂಡ್ ರಾಜ್ಯದಲ್ಲಿ ಈ ಸಲವು ಭಾರಿ ಮಳೆ, ಅಷ್ಟೇ ಪ್ರಮಾಣದಲ್ಲಿ ಅನಾಹುತಗಳು. ಸತತವಾಗಿ ಸುರಿದ ಮಳೆ ಮತ್ತೆ ಜೀವಗಳ ಬಲಿ ಪಡಿತಾ ಇರೋದು ಆತಂಕದ ಸಂಗತಿ ಕಣ್ರಿ. ಪಿಥೋರಗಢ ಮತ್ತು ಚಮೋಲಿ ಜಿಲ್ಲೆಗಳ ಗ್ರಾಮಗಳಲ್ಲಂತೂ ಭಯಂಕರ ಭೂಕುಸಿತಗಳಿಂದ ತತ್ತರಿಸ್ತಾ ಇವೆ. ಜೀವಗಳನ್ನ ಕರುಣೆ ಇಲ್ಲದಂತೆ ಕೊಚ್ಚಿಕೊಂಡು ಹೋಗ್ತಾ ಇರೋ ಪ್ರಕೃತಿ ವಿಕೋಪ ಇದು. ಮೇಘ ಸ್ಫೋಟಕ್ಕೆ ತುತ್ತಾಗಿವೆ ಹಲವು ಗ್ರಾಮಗಳು. 7 ಊರುಗಳಲ್ಲಿ ಮನೆಗಳೇ ನಾಮಾವಶೇಷ. ಕಿದ್ದಕ್ಕಿದ್ದಂತೆ ಶುರುವಾದ ಭಾರಿ ಮಳೆ ಅದೆಷ್ಟೋ ಗ್ರಾಮಗಳು ಜಲ ದಿಗ್ಬಂಧನಕ್ಕೆ ಒಳಗಾಗೋ ಹಾಗೆ ಮಾಡಿವೆ. ಮೇಘ ಸ್ಫೋಟದ ಪರಿಣಾಮದಿಂದಾಗಿ ಉಂಟಾಗಿರೋ ಪ್ರವಾಹಕ್ಕೆ ಅದೆಷ್ಟೋ ಗ್ರಾಮಗಳು ತುತ್ತಾಗಿವೆ. 7 ಗ್ರಾಮಗಳಲ್ಲಂತೂ ಮನೆಗಳೇ ಹೇಳ ಹೆಸರಿಲ್ಲದಂತೆ ಕೊಚ್ಚಿ ಹೋಗಿವೆ. 2 ತಾಸುಗಳ ಮಳೆ ಮತ್ತೆ ವರ್ಷಗಟ್ಟಲೆ ಸುಧಾರಿಸಿಕೊಳ್ಳೋಕೆ ಸಾಧ್ಯವಾಗದಂತಹ ಸನ್ನಿವೇಶವನ್ನ ಸೃಷ್ಟಿ ಮಾಡಿದೆ. ಒಂದೇ ಒಂದು ತುಂಡು ಪ್ರದೇಶದಲ್ಲಿ ಉಂಟಾಗಿರೋ ಮೇಘ ಸ್ಫೋಟ ಇಡೀ ಉತ್ತರಾಖಂಡ್ ರಾಜ್ಯದಾದ್ಯಂತ ಭಾರಿ ಮಳೆಯಾಗ್ತಿದೆ. ಜುಲೈ 1ರ ಬೆಳಗು ಪಿಥೋರಗಢ ಪಾಲಿಗೆ ಯಾವತ್ತಿನ ಹಾಗೆ ಇರಲಿಲ್ಲ. ಪಿಥೋರಗಢದ ಸಿಂಗಾಲಿ ಪ್ರದೇಶದಲ್ಲಿ ಮಳೆ ಒಮ್ಮೆಲೆ ಶುರುವಾಗಿತ್ತು. ಭಯಂಕರ ಎನ್ನಿಸಿಬಿಟ್ಟ ವರ್ಷಧಾರೆ. ಮತ್ತೆ ಅನಾಹುತ ಕಾದಿದೆ ಅನ್ನೋ ಭಯ ಜನರನ್ನ ಆವರಿಸೋಕೆ ಹೆಚ್ಚು ಹೊತ್ತು ಬೇಕಾಗಿರಲಿಲ್ಲ. ಅದು 50 ಚದರ ಮೀಟರ್ ಪ್ರದೇಶ, ಸತತ 2 ಗಂಟೆ ಸುರಿದ ಮಳೆ ಅಷ್ಟೇ. ನೋಡ್ತಿದ್ದ ಹಾಗೆ ಊರುಗಳೇ ಮುಳುಗಿ ಹೋದವು. ಗ್ರಾಮಗಳಲ್ಲಿನ 100 ಮನೆಗಳು ನೀರು ಪಾಲಾದವು. ಒಂದು ಕಡೆ ಸಾವಿನ ಸರಣಿ, ಮತ್ತೊಂದು ಕಡೆ ಪ್ರವಾಹದ ರಭಸಕ್ಕೆ ಸಾವಿರಾರು ಜನ ಸಿಕ್ಕಿ ಹಾಕಿಕೊಳ್ಳುವಂತಾಯ್ತು. ಕಣ್ಣೆದುರೇ ನಡೀತಿರೋ ಪ್ರಕೃತಿಯ ರುದ್ರ ತಾಂಡವಕ್ಕೆ ಜನ ತಲ್ಲಣಿಸಿ ಹೋಗಿದ್ದಾರೆ. ಮೂಲಗಳ ಪ್ರಕಾರ ಮೇಘ ಸ್ಫೋಟದ ಭಯಂಕರ ಪರಿಣಾಮ ಆಗಿರೋದು ಉತ್ತರಾಖಂಡ್ನ ಸಿಂಗಾಲಿ, ಪತ್ತಾಕೋಟ್, ಓಗ್ಲಾ ಮತ್ತು ತಾಲ್ ಗ್ರಾಮಗಳಲ್ಲಿ. ಬಸ್ತಾರೆ, ನೌಲಾರ, ರೊಮೇನಿಯಾ, ನಾಂಚಲಿ ಗ್ರಾಮಗಳಲ್ಲೂ ಜನ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಎಷ್ಟೋ ಕಡೆ ರಸ್ತೆಗಳು ಬಂದಾಗಿವೆ. ಭೂಕುಸಿತದ ಪರಿಣಾಮವಾಗಿ ಉಂಟಾಗೋ ಎಲ್ಲ ಅನಾಹುತಗಳು ಈಗ ಮರುಕಳಿಸ್ತಾ ಇವೆ.
ಗಂಗಾ ನದಿ ಉಕ್ಕಿ ಹರಿತಿದೆ. ಗೋಮತಿ ಮತ್ತು ಕೋಸಿ ನದಿಗಳು ಕೂಡ ಅಪಾಯದ ಮಟ್ಟ ದಾಟಿವೆ. ಕೇದಾರನಾಥ ದೇವಾಲಯಕ್ಕೆ ಸಂಪರ್ಕ ಕಲ್ಪಿಸೋ ಗಂಗೋಲ್ ಗಾಂವ್ ಹೆದ್ದಾರಿ ಕೂಡ ಭೂಕುಸಿತದಿಂದಾಗಿ ಮುಚ್ಚಿ ಹೋಗಿದೆ. ಕಳೆದ ತಿಂಗಳು ಕೂಡ ಸಣ್ಣ ಪ್ರಮಾಣದಲ್ಲಿ ಆಗಿದ್ದ ಮೇಘ ಸ್ಫೋಟಕ್ಕೆ ಈ ದಾರಿ ಮುಚ್ಚಿತ್ತು. ಈಗ ಮತ್ತದೇ ಕಥೆ. ನಡೆದಿದೆ ರಕ್ಷಣಾ ಕಾರ್ಯಾಚರಣೆ, ಆದರೂ ಮಡುಗಟ್ಟಿದೆ ಭಯಂಕರ ಆತಂಕ. ಪ್ರವಾಹದಲ್ಲಿ ಸಿಲುಕಿರೋ ಜನರ ರಕ್ಷಣೆಗೆ ಅದಾಗಲೇ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪಡೆಗಳು ದೌಡಾಯಿಸಿವೆ. ಇಂಡೋ ಟಿಬೆಟ್ ಗಡಿ ಭದ್ರತಾ ಪಡೆ, ಪ್ಯಾರಾ ಮಿಲಿಟರಿ ಪಡೆಗಳೆಲ್ಲ ರಕ್ಷಣಾ ಕಾರ್ಯದಲ್ಲಿ ತೊಡಗಿವೆ. ಸಂಭವಿಸಬಹುದಾದ ಅನಾಹುತದ ಅಂದಾಜು ಸಿಗದೇ ಇರೋ ಕಾರಣ ಜನರನ್ನ ಸಾಧ್ಯವಾದಷ್ಟು ಸುರಕ್ಷಿತ ಸ್ಥಳಗಳಿಗೆ ಸಾಗಿಸುವ ಕೆಲಸ ನಡೀತಿದೆ. ಮೂರು ವರ್ಷಗಳ ಹಿಂದಷ್ಟೇ ಸಂಭವಿಸಿದ್ದ ಭೀಕರ ಪ್ರವಾಹ ಇನ್ನೂ ಜನರ ಮನಸ್ಸಿಂದ ಮರೆಯಾಗಿಲ್ಲ. ಅದು ತಂದ ಸಾವು, ನೋವು, ಸಂಕಷ್ಟಗಳ ಸರಮಾಲೆ ಇನ್ನೂ ಕಣ್ಮುಂದೆ ಇದೆ. ಹೀಗಿರುವಾಗಲೇ ಈ ಪ್ರವಾಹ ಎದುರಾಗಿರೋದು ಜನರನ್ನ ತೀವ್ರ ಆತಂಕಕ್ಕೆ ತಳ್ಳಿದೆ. ಆಗ ಆದಂತದ್ದೇ ದುರಂತಕ್ಕೆ ಸಿಲುಕಿ ಬಿಡ್ತೀವ ಅನ್ನೋ ಭಯ ಎಲ್ಲರನ್ನೂ ಆವರಿಸಿದೆ. ಪ್ರಕೃತಿಯ ಮುನಿಸಿನ ಮುಂದೆ ಮನುಷ್ಯ ಎಷ್ಟು ಅಸಹಾಯಕನಾಗಬಲ್ಲ ಅನ್ನೋದಕ್ಕೆ ಸಾಕ್ಷಿಯಾಗುವ ಸನ್ನಿವೇಶ ಮತ್ತೊಮ್ಮೆ ಉತ್ತರಾಖಂಡ್ನಲ್ಲಿ ಸೃಷ್ಟಿಯಾಗಿದೆ. ಉತ್ತರಾಖಂಡ್ನ ಪ್ರವಾಹ ಪರಿಸ್ಥಿತಿ ಕರ್ನಾಟಕದ ಜನರ ಪಾಲಿಗೂ ಕೂಡ ಆತಂಕವನ್ನ ತಂದಿದೆ. ಅದಕ್ಕೆ ಕಾರಣ ಕಾಗಿನೆಲೆ ಶ್ರೀಗಳು ಉತ್ತರಾಖಂಡ್ ಯಾತ್ರೆಯಲ್ಲಿರೋದು. ಆ ವಿವರಗಳನ್ನ ಮತ್ತು ಹಿಂದೆ ಉತ್ತರಾಖಂಡ್ ಹೇಗೆ ಮೇಘ ಸ್ಫೋಟಕ್ಕೆ ತತ್ತರಿಸಿತ್ತು ಅನ್ನೋದನ್ನ ನೋಡೋಣ. ಅದಕ್ಕೂ ಮುಂಚೆ ಒಂದು ಬ್ರೇಕ್. ಉತ್ತರಾಖಂಡ್ ಪ್ರವಾಹ ಪರಿಸ್ಥಿತಿ 3 ವರ್ಷಗಳ ಹಿಂದಿನ ಭಯಂಕರ ದುರಂತವನ್ನ ಮತ್ತೆ ನೆನಪಿಸ್ತಾ ಇದೆ. ಅಂದು ಆಗಿ ಹೋದ ಆ ದುರಂತ ಸುನಾಮಿ ನಂತರದ ಬಹುದೊಡ್ಡ ದುರಂತ ಅಂತಲೇ ಪರಿಗಣಿತವಾಗಿದೆ. ಅದು 2013ರ ಜೂನ್ ತಿಂಗಳು ನಡೆದು ಹೋಗಿತ್ತು ಅತಿ ಘೋರ ದುರಂತ. ಉತ್ತರಾಖಂಡ್ ಇವತ್ತಿಗೂ ಕನಸಿನಲ್ಲೂ ಕಂಗಾಲಾಗುವುದು 3 ವರ್ಷಗಳ ಹಿಂದೆ ಆಗಿ ಹೋದ ಘೋರ ದುರಂತಕ್ಕೆ. ಅದು ಸಂಭವಿಸಿದ್ದು 2013ರ ಜೂನ್ ತಿಂಗಳಲ್ಲಿ. ಆಗ ಉತ್ತರಾಖಂಡ್ನಲ್ಲಿ ಆದದ್ದು ಮಹಾ ಮೇಘ ಸ್ಫೋಟ. ಸುನಾಮಿ ಬಳಿಕ ಸಂಭವಿಸಿದ ಅತಿ ದೊಡ್ಡ ದುರಂತ ಅಂತಲೇ ಉತ್ತರಾಖಂಡ್ನಲ್ಲಿನ ದುರಂತವನ್ನ ಪರಿಗಣಿಸಲಾಗಿತ್ತು. ಆಗ 2 ದಿನಗಳಲ್ಲಿ ಅಂದ್ರೆ 2013ರ ಜೂನ್ 16 ಮತ್ತು 17ರಂದು ಸರಾಸರಿ 300 ಮೀಟರ್ ಮಳೆ ಸುರಿದಿತ್ತು.
ಪರ್ವತಗಳ ರಾಜ್ಯವಾದ ಉತ್ತರಾಖಂಡ್ನ ಆ ದುರಂತದಲ್ಲಿ ಗುಡ್ಡಗಳೇ ಕುಸಿದು ನೆಲದಾಳಕ್ಕೆ ಸೇರಿ ಹೋಗೋದಕ್ಕೆ ಕಾರಣವಾಗಿದ್ದ ದುರಂತ ಅದು. ನದಿ ತೀರದ ಜನರ ಪಾಲಿಗಂತೂ ಬದುಕೆ ಮುಗಿದು ಹೋಗಿತ್ತು. ಅವತ್ತವರು ನದಿ ಉಕ್ಕಿ ಹರಿಯೋದನ್ನ ನೋಡ್ತಾನೆ ಸಾವಿನ ಮುಷ್ಟಿಯೊಳಗೆ ಸಿಕ್ಕಿ ಹೋಗಿದ್ರು. ಆದ್ರೆ ಅಷ್ಟೇ ದೊಡ್ಡ ಪ್ರಮಾಣದಲ್ಲಿ ಜನ ಕಾಣೆಯಾಗಿದ್ರು. ಸುಮಾರು 3,500 ಮಂದಿ ಕಾಣೆಯಾದವರು ಅಂತ ಸರ್ಕಾರ ಲೆಕ್ಕ ಕೊಟ್ಟಿದ್ರು. 11,000ಕ್ಕೂ ಹೆಚ್ಚು ಮಂದಿ ಕಾಣೆಯಾಗಿದ್ದಾರೆ ಅನ್ನೋ ವಾದಗಳು ಕೇಳಿಬಂದವು. ಅಂದು ಬಲಿಯಾದವರು ಸುಮಾರು 6,000 ಜನ. ದೃಢವಾಗಿ ನಿಂತಿದ್ದು ಕೇದಾರನಾಥ ದೇವಾಲಯ ಮಾತ್ರ. ಅಂದು ಉತ್ತರಾಖಂಡ್ನಲ್ಲಿ ಆದ ಮೇಘ ಸ್ಫೋಟ ಸಾವಿರಾರು ಜೀವಗಳನ್ನ ಬಲಿ ಪಡೆದಿತ್ತು. ಸರಿಸುಮಾರು 6,000ರಷ್ಟು ಜನ ಸಾವಿಗೀಡಾದ್ರು. ಲಕ್ಷಗಟ್ಟಲೆ ಮಂದಿ ಪ್ರವಾಹದಲ್ಲಿ ಸಿಲುಕಿದ್ರು. ಕಡೆಗೂ ರಕ್ಷಣಾ ಪಡೆಗಳ ಕಾರ್ಯಾಚರಣೆಯಿಂದ ಅವರ ಪ್ರಾಣ ಉಳಿದಿತ್ತು. ವಾಯುಪಡೆ ಭೂಸೇನೆಗಳು ಭಯಂಕರ ಸಾಹಸ ತೋರಿಸಿ ಅವರನ್ನ ರಕ್ಷಣೆ ಮಾಡಿದ್ವು. ಎಲ್ಲವೂ ವರುಣನ ರುದ್ರ ತಾಂಡವಕ್ಕೆ ಸಿಕ್ಕಿ ಅವತ್ತು ಕೊಚ್ಚಿ ಹೋಗ್ತಾ ಇದ್ದಾಗ ಉಳಿದದ್ದು ಒಂದೇ, ಅದು ಕೇದಾರನಾಥ ದೇವಾಲಯ. ಪ್ರಕೃತಿಯ ರುದ್ರ ರೂಪದ ಮುಂದೆ ಮನುಷ್ಯ ಯಾವ ಲೆಕ್ಕವೂ ಇಲ್ಲ ಅನ್ನೋ ಸತ್ಯ ಮತ್ತೊಮ್ಮೆ ಉತ್ತರಾಖಂಡ್ನಲ್ಲಾದ ಆ ದುರಂತದಲ್ಲಿ ಕಂಡಿತ್ತು. ಅವತ್ತಿನ ಆ ಮಹಾ ಮೇಘ ಸ್ಫೋಟ ಈಗಲೂ ರುದ್ರರೂಪಿ ನೆನಪಾಗಿಯೇ ಉಳಿದು ಬಿಟ್ಟಿರುವುದಂತೂ ನಿಜ. ಏನಿದು ಯಮಸ್ವರೂಪಿ ಮೇಘಸ್ಫೋಟ? ನೆಲವನ್ನ ನರಕವಾಗಿಸುವ ರುದ್ರ ತಾಂಡವ. ಮೇಘಸ್ಫೋಟ ಅನ್ನೋದು ಒಂದು ಪ್ರಾಕೃತಿಕ ಅವಘಡ. ಭಾರಿ ಪ್ರಮಾಣದ ನೀರಿನ ಮೋಡ ಭೂಮಿಗೆ ಸಮೀಪದಲ್ಲಿ ನೆಲೆಯಾಗಿ ತಡೆಯಲಾರದಂತ ಭಾರದಿಂದ ಇದ್ದಕ್ಕಿದ್ದಂತೆ ಸೀಮಿತ ಪ್ರದೇಶದಲ್ಲಿ ಭಯಂಕರ ಮಳೆ ಸುರಿಯೋ ಪ್ರಕ್ರಿಯೆ ಅದು. ಇದು ತೀರಾ ಅನಿರೀಕ್ಷಿತವಾಗಿ ಸುರಿಯೋ ಮಳೆ. ಕೆಲವೇ ನಿಮಿಷ ಸುರಿಯುವ ಅಂತ ಮಳೆ ಉಂಟು ಮಾಡೋ ಪರಿಣಾಮಗಳು ಮಾತ್ರ ಭಯಂಕರ. ನಿಜವಾದ ಮೇಘಸ್ಫೋಟ ಅನ್ನೋದು ತೀರಾ ಅಪರೂಪ. ಆದ್ರದು ಉಳಿಸಿ ಹೋಗೋ ನರಕ ಎಂತಾದ್ದು ಅನ್ನೋದಕ್ಕೆ ಉತ್ತರಾಖಂಡ್ ಎದುರಿಸುತ್ತಿರುವ ಈ ಪರಿಸ್ಥಿತಿಯೇ ಸಾಕ್ಷಿ. ಈಗ ಮತ್ತೆ ಉತ್ತರಾಖಂಡ್ ಅದೇ 3 ವರ್ಷಗಳ ಹಿಂದಿನ ನರಕವನ್ನೇ ಎದುರಿಸೋ ಆತಂಕದಲ್ಲಿದೆ. ಉತ್ತರಾಖಂಡ್ ಪ್ರವಾಹ ಪರಿಸ್ಥಿತಿಯ ನಡುವೆ ಅಲ್ಲಿ ಪ್ರವಾಸದಲ್ಲಿರೋ ಕಾಗಿನೆಲೆ ಶ್ರೀಗಳ ನೇತೃತ್ವದ ತಂಡ ಕ್ಷೇಮವಾಗಿದೆಯಾ ಅನ್ನೋದು ಭಕ್ತರ ಆತಂಕ. ಶ್ರೀಗಳ ಯಾತ್ರಾ ವಿಚಾರವನ್ನ ನೋಡೋಣ ಒಂದು ಬ್ರೇಕ್ನ ನಂತರ.
ಪ್ರವಾಹ ಕರ್ನಾಟಕದ ಜನರಲ್ಲೂ ಆತಂಕ ಮೂಡಿಸಿರೋದು ರಾಜ್ಯದ ಸ್ವಾಮೀಜಿಗಳು ಕೇದಾರನಾಥ ಪ್ರವಾಸದಲ್ಲಿರೋ ಕಾರಣದಿಂದಾಗಿ. ಕಾಗಿನೆಲೆ ಶ್ರೀಗಳು ನೇತೃತ್ವವನ್ನ ವಹಿಸಿಕೊಂಡಿರೋ ತಂಡ ಮೊನ್ನೆ 30ರಂದೇ ಅಮರನಾಥ ಯಾತ್ರೆಗೆ ಹೊರಟಿತ್ತು. ಕೇದಾರನಾಥ ಯಾತ್ರೆಯಲ್ಲಿ ಕಾಗಿನೆಲೆ ಶ್ರೀಗಳು ಮೊದಲ ಇಡೀ ದಿನ ಸಂಪರ್ಕಕ್ಕೆ ಸಿಕ್ಕಿರಲಿಲ್ಲ. ಉತ್ತರಾಖಂಡ್ ಮತ್ತೊಮ್ಮೆ ತತ್ತರಿಸಿ ಹೋಗಿದೆ. ಅಲ್ಲಿನ ಆತಂಕದ ವಾತಾವರಣ ಕರ್ನಾಟಕದ ಆತಂಕಕ್ಕೂ ಕಾರಣವಾಗಿದೆ. ಕಾಗಿನೆಲೆ ಶ್ರೀಗಳು ಅಲ್ಲಿ ಯಾತ್ರೆಗೆ ತೆರಳಿರೋದ್ರಿಂದ ಅವರ ಸುರಕ್ಷತೆಯ ಬಗ್ಗೆ ಕಾಡ್ತಿರೋ ಆತಂಕ ಇದು. ಜೂನ್ 30ಕ್ಕೆ ಹೊರಟಿರೋ ಕಾಗಿನೆಲೆ ಶ್ರೀಗಳು ಮತ್ತು ಇತರ ಸ್ವಾಮೀಜಿಗಳ ಯಾತ್ರೆ ಜುಲೈ 4ರವರೆಗೆ ನಿಗದಿಯಾಗಿದ್ದಾಗಿದೆ. ಚಿತ್ರದುರ್ಗ ಮತ್ತು ದಾವಣಗೆರೆಯ 6 ಸ್ವಾಮೀಜಿಗಳ ತಂಡ ಯಾತ್ರೆಯಲ್ಲಿದೆ. ಕಾಗಿನೆಲೆ ಕನಕಗುರು ಪೀಠದ ನಿರಂಜನಾನಂದಪುರಿ ಶ್ರೀಗಳು, ಹೊಸದುರ್ಗ ಕನಕಗುರು ಪೀಠದ ಈಶ್ವರಾನಂದಪುರಿ ಸ್ವಾಮೀಜಿ, ಕೂಡಲ ಸಂಗಮ ವೀರಶೈವ ಪಂಚಮಸಾಲಿ ಪೀಠದ ಬಸವ ಮೃತ್ಯುಂಜಯ ಸ್ವಾಮೀಜಿ, ಹೊಸದುರ್ಗ ಕುಂಚಟಿಗರ ಪೀಠದ ಶಾಂತವೀರ ಸ್ವಾಮೀಜಿ, ಹೊಸದುರ್ಗದ ಭಗೀರಥ ಗುರುಪೀಠದ ಪುರುಷೋತ್ತಮಾನಂದಪುರಿ ಸ್ವಾಮೀಜಿ, ಚಿತ್ರದುರ್ಗ ಭೋವಿ ಗುರುಪೀಠದ ಇಮ್ಮಡಿ ಸಿದ್ದರಾಮೇಶ್ವರ ಶ್ರೀಗಳು ಯಾತ್ರೆಯ ತಂಡದಲ್ಲಿದ್ದಾರೆ. ಆತಂಕ ಉಂಟಾಗೋಕ್ಕೆ ಕಾರಣವಾಗಿತ್ತು ಇಲ್ಲಿಂದ ಹೊರಟ ಮೇಲೆ ಒಂದಿಡೀ ದಿನ ಶ್ರೀಗಳು ಸಂಪರ್ಕಕ್ಕೆ ಸಿಗದೆ ಹೋಗಿದ್ದರಿಂದ. ವಿಮಾನ ಏರೋದಕ್ಕೆ ಮುಂಚೆ ಮಠಕ್ಕೆ ಕರೆ ಮಾಡಿದ ಕಾಗಿನೆಲೆ ಶ್ರೀಗಳು ಬಳಿಕ ಸಂಪರ್ಕಕ್ಕೆ ಸಿಕ್ಕಿರಲಿಲ್ಲ. ಸುರಕ್ಷಿತವಾಗಿದೆ ಸ್ವಾಮೀಜಿಗಳ ತಂಡ. ಶ್ರೀಗಳಿಗೆ ಹೊಸದಲ್ಲ ಕೇದಾರನಾಥ ಯಾತ್ರೆ. ಮಠದವರು ಮತ್ತೆ ಮತ್ತೆ ಪ್ರಯತ್ನಿಸಿದ್ರು. ಗುರುವಾರ ಇಡೀ ದಿನ ಶ್ರೀಗಳು ಸಂಪರ್ಕಕ್ಕೆ ಸಿಕ್ಕಿರಲಿಲ್ಲ. ಹಾಗಾಗಿ ಭಕ್ತರು ಆತಂಕಗೊಳ್ಳುವಂತಾಗಿತ್ತು. ಆದ್ರೆ ಆನಂತರ ಅಂದ್ರೆ ಶುಕ್ರವಾರ ರಾತ್ರಿ ಅವರು ಸಂಪರ್ಕಕ್ಕೆ ಸಿಕ್ಕಿದ್ರು. ಯಾತ್ರಾ ತಂಡ ಸುರಕ್ಷಿತವಾಗಿದೆ ಅನ್ನೋ ಸಂಗತಿಯನ್ನ ತಿಳಿಸಿದ್ರು. ಅದು ನಮ್ಗೆ ಈಗ ಎಂತದು ಜಮ್ಮು ಕಾಶ್ಮೀರದ ಎಂತದು ವಿಮಾನದಲ್ಲಿದ್ದಾರಂತ ಫೋಟೋ ಮೆಸೇಜ್ ಬಂದಿದೆ, ವಾಟ್ಸ್ಆಪ್ ಬಂದಿದೆ. ಹ್ಞೂ ಸರ್, ಅಷ್ಟೇ ಗೊತ್ತು. ಇವಾಗ ಫೋನ್ ಮಾಡಿದ್ರೆ ಸ್ವಿಚ್ ಆಫ್ ಇರುತ್ತೆ. ಓಕೆ. ಏನಲ್ಲಪ್ಪ 4 ಜನ ಸ್ವಾಮಿ ಹೋದಾನಂತಂದು. ಈಗಾಗಲೇ 3ಕ್ಕೂ ಹೆಚ್ಚು ಬಾರಿ ಕೇದಾರನಾಥ ಯಾತ್ರೆ ಕೈಗೊಂಡಿರೋ ಅನುಭವ ಕಾಗಿನೆಲೆ ಶ್ರೀಗಳಿಗಿದೆ. 16 ವರ್ಷ ಹಿಮಾಲಯದ ತೀರ್ಥ ಕ್ಷೇತ್ರಗಳಲ್ಲಿ ಅಧ್ಯಯನ ಮಾಡಿದವರವರು. ಆ ಪ್ರದೇಶದ ಪರಿಚಯ ಚೆನ್ನಾಗಿದೆ. ಅಲ್ಲಿನ ವಾತಾವರಣದ ಅನುಭವ ಅವರಿಗಿದೆ. ಹೀಗಾಗಿ ತಂಡದ ಸುರಕ್ಷತೆ ಬಗ್ಗೆ ಆತಂಕ ಪಡಬೇಕಿಲ್ಲ ಅಂತಾರೆ ಮಠದವರು. ಉತ್ತರಾಖಂಡ್ ಅವಘಡಕ್ಕೆ ಕಾರಣವೇನು? ಗೊತ್ತಿದ್ದು ತಪ್ಪು ಮಾಡಿದ್ದೇವಾ ನಾವು? ಮತ್ತೆ ಮತ್ತೆ ಉತ್ತರಾಖಂಡ್ನಲ್ಲಿ ಆಗುತ್ತಿರುವ ಅವಘಡಕ್ಕೆ ಮೇಘ ಸ್ಫೋಟಕ್ಕಿಂತ ದೊಡ್ಡ ಕಾರಣ ಇದೆ ಅಂತ ವಾದಿಸ್ತಾರೆ ಪರಿಸರ ತಜ್ಞರು. ಉತ್ತರಾಖಂಡ್ನಲ್ಲಾಗ್ತಿರೋ ಅನಾಹುತಗಳಿಗೆ ಮನುಷ್ಯ ಮಾಡಿಕೊಳ್ತಿರೋ ಅವಾಂತರಗಳೇ ಕಾರಣ ಅನ್ನೋದು ಅವರ ವಾದ. ಮೊದಲನೆಯದಾಗಿ ಅಲ್ಲಿ ಹೆಚ್ಚುತ್ತಿರೋ ಉಷ್ಣ ವಿದ್ಯುತ್ ಸ್ಥಾವರ ನಿರ್ಮಾಣ ಇಡೀ ಪರ್ವತ ರಾಜ್ಯವನ್ನೇ ಆಪತ್ತಿನ ಕಡೆ ತಳ್ಳುತ್ತಾ ಇದೆ ಅನ್ನೋದು. ಅದರ ಜೊತೆಗೆ ಪ್ರವಾಸೋದ್ಯಮವನ್ನ ಉತ್ತೇಜಿಸೋ ಉತ್ಸಾಹದಲ್ಲಿ ಸರ್ಕಾರ ಅಲ್ಲಿನ ಭೌಗೋಳಿಕ ವ್ಯವಸ್ಥೆಗೆ ಧಕ್ಕೆ ಉಂಟು ಮಾಡ್ತಿದೆ ಅನ್ನೋದು. ಹೆಚ್ಚುತ್ತಿರೋ ಪ್ರವಾಸಿಗರ ಸಂಖ್ಯೆ, ಹೆಚ್ಚುತ್ತಿರೋ ವಾಹನಗಳು, ಇದೆಲ್ಲದರ ಪರಿಣಾಮವಾಗಿ ವಿಸ್ತಾರಗೊಳ್ತಾ ಇರೋ ರಸ್ತೆ ಸಂಪರ್ಕ, ರಸ್ತೆ ವಿಸ್ತರಿಸೋ ರೀತಿ ಯಾವ ಪ್ರಮಾಣದಲ್ಲಿ ಹೆಚ್ಚಾಗಿದೆ ಅಂದ್ರೆ ಇದರಿಂದ ಆಗ್ತಿರೋ ಒತ್ತಡವನ್ನ ತಡೆದುಕೊಳ್ಳೋ ಸಾಮರ್ಥ್ಯವೇ ಅಲ್ಲಿನ ಪ್ರದೇಶಕ್ಕೆ ಇಲ್ಲವಾಗಿದೆ ಅಂತಾರೆ ತಜ್ಞರು.
ಇದೆಲ್ಲದರ ಬಗ್ಗೆ ಸರ್ಕಾರಗಳು ಯೋಚಿಸಬೇಕಾಗಿದೆ ಅನ್ನೋದಂತೂ ನಿಜ. ಇಂಥ ಅವಘಡಗಳು ಮರುಕಳಿಸೋದನ್ನ ತಡೆಯೋದಕ್ಕೆ ಸಾಧ್ಯವಾದಷ್ಟು ಪ್ರಯತ್ನ ಮಾಡಲೇಬೇಕಾಗಿದೆ. ಹಿಂದಿನ ದುರಂತ ಇನ್ನೂ ಕಣ್ಣೆದುರು ಇರುವಾಗಲೇ ಮತ್ತೆ ಉತ್ತರಾಖಂಡದಲ್ಲಿ ಮೇಘಸ್ಫೋಟ ಆಗಿದೆ. ಪ್ರಕೃತಿಯ ಮುನಿಸು ಮತ್ತೆ ಜೀವಗಳನ್ನ ಬಲಿ ತೆಗೆದುಕೊಳ್ತಾ ಇದೆ. ಇದೆಲ್ಲವೂ ಉಳಿಸೋ ಭಯ ಆ ಪ್ರದೇಶದ ಜನರ ಬದುಕನ್ನ ಮಾತ್ರವಲ್ಲ, ಇಡೀ ಮನುಷ್ಯ ಕುಲಕ್ಕೆ ಆತಂಕ ತರುವಂತದ್ದು. ಇದೇ ಇವತ್ತಿನ ಸ್ಪೆಷಲ್. ಮತ್ತೊಂದು ಸ್ಪೆಷಲ್ನೊಂದಿಗೆ ಮತ್ತೆ ಭೇಟಿಯಾಗೋಣ.